ಬೆಂಗಳೂರಿನಲ್ಲಿ ಮತ್ತೆ ಮುಂದುವರೆದಿದೆ ನೇಪಾಳಿಗರ ಪುಂಡಾಟ. ಫೋಟೋ ತೆಗೆಯುವಂತಹ ವೇಳೆಯಲ್ಲಿ ಅಡ್ಡ ಬಂದ್ರು ಅನ್ನುವಂತಹ ವಿಚಾರಕ್ಕೆ ಜಸ್ಟ್ ಕಿರಿಕಾಗಿದೆ. ವಿಧಾನಸೌಧ ಎದುರು ಮತ್ತೆ ನೇಪಾಳಿ ಹುಡುಗರು ಪುಂಡಾಟವನ್ನು ಮೆರೆದಿದ್ದಾರೆ. ವಿಧಾನಸೌಧ ಪ್ರತಿನಿತ್ಯವೂ ಕೂಡ ಬಹಳಷ್ಟು ಪ್ರವಾಸಿಗರು ಬರ್ತಾ ಇರ್ತಾರೆ, ಫೋಟೋ ತಗೊಳ್ತಾ ಇರ್ತಾರೆ. ವಿಧಾನಸೌಧದ ಮುಂದೆ ಫೋಟೋ ತಗೊಳ್ಳೋದು ಪ್ರತಿನಿತ್ಯವೂ ಕೂಡ ಗಮನಿಸ್ತಾ ಇರ್ತೀವಿ. ಹೀಗೆ ತಗೊಳ್ಳುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಅಡ್ಡ ಬಂದಪ್ಪ ಬರ್ತಾನೆ ಇರ್ತಾರೆ. ಹೌದು, ಜನ ಜಂಗುಳಿ ಇರುವಂತಹ ಜಾಗ ಬರ್ತಾರಪ್ಪ, ಇಲ್ಲದೆ ಇದ್ದಾಗ ತಗೋಬೇಕು. ಕೆಲವರು ನಿಂತು ಹೋಗ್ತಾರೆ. ನೇಪಾಳಿ ಹುಡುಗರು ನೋಡಿ ಈ ಸಂದರ್ಭದಲ್ಲಿ ಪುಂಡಾಟ ಮೆರೆದಿದ್ದಾರೆ. 4 ಪುಂಡರನ್ನ ಬಂಧಿಸಿದ್ದಾರೆ ವಿಧಾನಸೌಧ ಪೊಲೀಸರು. ವಿಧಾನಸೌಧ ಎದುರಿನ ಫುಟ್ಪಾತ್ ಮೇಲೆ 2 ಗುಂಪು ಗಲಾಟೆ ಮಾಡ್ಕೊಂಡಿದ್ದಾರೆ. ಜಸ್ಟ್ ಫೋಟೋ ವಿಚಾರಕ್ಕೆ ಯಾರೋ ಅಡ್ಡ ಬಂದ ಅಂತ ಅಷ್ಟೇ. ಜೂನ್ 28ನೇ ತಾರೀಕು ಸಂಜೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೇಸ್ ದಾಖಲಿಸಿ ವಿಧಾನಸೌಧ ಪೊಲೀಸರಿಂದ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಫೋಟೋ ತಗೊಳ್ಳಿ ಬೇಡ ಅನ್ನಲ್ಲ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ತಾಳ್ಮೆಯಿಂದ ಕಾದು ಸರ್ 1 ನಿಮಿಷ ಫೋಟೋ ತಗೊಂಡ್ಬಿಡ್ತೀವಿ ಅಂದ್ರೆ ಬೇಡ ಅಂತಾರೇನು ನೋಡಿ. ಅಷ್ಟಕ್ಕೆ ಗಲಾಟೆ ಮಾಡ್ಕೋತಾರೆ. ಅಡ್ಡ ಬಂದ ಅಂತ ಗಲಾಟೆ. ಫುಟ್ಪಾತ್ ಅದು, ಜನ ಓಡಾಡ್ತಿರ್ತಾರೆ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಒಂದು 5-10 ನಿಮಿಷ ಲೇಟ್ ಆಗಬಹುದೇನೋ, ಏನಾಗುತ್ತೆ ಗಂಟೆ ಏನು ಹೋಗ್ತಾ ಇತ್ತು, ಅದಕ್ಕೆ ಯಾಕೆ ಜಗಳ ಮಾಡ್ಕೋಬೇಕಾಯ್ತು ನೋಡಿ. ಎಗ್ರಿ ಹೊಡ್ಕೊಂಡು ಗುದ್ಕೊಂಡು ಜಗಳ ಮಾಡ್ಕೊಂಡಿದ್ದಾರೆ. ಎಲ್ಲಿಂದಲೋ ಬರ್ತಾರೆ, ಬಂದ್ಬಿಟ್ಟು ಇಲ್ಲಿ ಕಿರಿಕ್ ಮಾಡೋದು, ಜಗಳ ಮಾಡೋದು. ಈಗ ಇದು ಒಂದೇ ಸಲ ಅಲ್ಲ ಕಿರಿಕ್ ಆಗ್ತಾ ಇರೋದು, ಈ ಹಿಂದೆನೂ ಕೂಡ ಆಗಿದೆ. ಭಾಳಷ್ಟು ವಿಧಾನಸೌಧದಲ್ಲಿ ಫೋಟೋ ತಗೊಳ್ಳುವಂತಹ ವಿಚಾರದಲ್ಲಿ ಭಾಳಷ್ಟು ಗಲಾಟೆಗಳಾಗಿದೆ. ಬಿಸಿ ರಕ್ತ ಅಂತಾರೆ, ಇಷ್ಟೊಂದ ಕುದಿಯೋದು ಹೋಗ್ಲಿ ಇವ್ರಿಗೆ. ಅದು ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಜಗಳ ಮಾಡ್ಕೊಳ್ತಾರಪ್ಪ ಇವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರು ವಾಕ್ಥ್ರೂವನ್ನು ಕೂಡ ನಡೆಸಿದ್ದಾರೆ, ನೋಡೋಣ. ಬೆಂಗಳೂರಲ್ಲಿ ನೇಪಾಳಿ ಮೂಲದ ಯುವಕರ ಪುಂಡಾಟಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಒಂದಲ್ಲ ಒಂದು ಕಿರಿಕ್ ಮಾಡ್ಕೊಳ್ತಾ ಈಗ ಪೊಲೀಸರಿಗೆ ತಲೆನೋವಾಗಿದ್ದಾರೆ. ಸದ್ಯ ಕಳೆದ ಭಾನುವಾರ ಕೂಡ ಇದೇ ವಿಧಾನಸೌಧ ಮುಂಭಾಗದಲ್ಲಿ ಫೋಟೋ ತೆಗೆಯುವ ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ಆಗಿ ಮಾರಾಮಾರಿ ಆಗಿರುವಂತಹದ್ದು. ಸುಮಾರು 8 ಜನ ಯುವಕರ ತಂಡ ಫೋಟೋವನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಅಡ್ಡ ಬಂದ್ರು ಅನ್ನುವಂತಹ ಕಾರಣಕ್ಕೆ ತಾವು ಧರಿಸಿದ್ದಂತಹ ಹೆಲ್ಮೆಟ್ ಗಳನ್ನೇ ತೆಗೆದು ಹಲ್ಲೆಯನ್ನ ಮಾಡಿದ್ದಾರೆ. ಈ ಒಂದು ದೃಶ್ಯಗಳು ಕೂಡ ಇಲ್ಲಿದ್ದಂತ ಜನರನ್ನ ಭಯಭೀತಗೊಳಿಸಿರುವಂತಹದ್ದು. ಪ್ರತಿ ಶನಿವಾರ ಹಾಗೂ ಭಾನುವಾರ ಹಾಗೂ ರಜಾ ದಿನಗಳ ಬಂದ್ರೆ ಸಾಕು, ಇಲ್ಲಿ ಇಡೀ ನೇಪಾಳಿ ಸಮುದಾಯವು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆ ಮಾಡುತ್ತೆ. ಫೋಟೋಗಳನ್ನ ತೆಗೆದುಕೊಳ್ಳುವಂತಹದ್ದು, ಕೇಕೆ ಹಾಕಿ ಕುಪ್ಪಳಿಸುವಂತಹ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಕಳೆದ ಕೆಲವು ತಿಂಗಳ ಹಿಂದೆ ಕೂಡ ಇದೇ ರೀತಿಯಾದಂತಹ ಒಂದು ಗಲಾಟೆಯನ್ನ ಮಾಡಿ ಯುವತಿಯ ವಿಚಾರಕ್ಕೆ ಗಲಾಟೆಯಾಗಿ 11 ಜನ ಯುವಕರನ್ನ ಅರೆಸ್ಟ್ ಮಾಡಿದಂತಹ ಪೊಲೀಸರು ಜೈಲಿಗೆ ಕೂಡ ಅಟ್ಟಿದ್ರು. ಅದಾದ ಬಳಿಕ ಹೋಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಸಹ ಲಾಲ್ಬಾಗ್ ನಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಗಲಾಟೆಯನ್ನ ಮಾಡಿ ಯುವಕರ ತಲೆಬುರುಡೆಯನ್ನು ಕೂಡ ಓಪನ್ ಮಾಡಿದ್ರು. ಅಷ್ಟರ ಮಟ್ಟಿಗೆ ಗಲಾಟೆಯನ್ನ ಮಾಡಿದ್ರು. ಇಲ್ಲಿ ಕೂಡ ಅದೇ ರೀತಿಯಾಗಿ ಆಗಿರುವಂತದ್ದು. 4 ಜನರ ತಂಡ ಒಂದು ಫೋಟೋವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಡ್ಡ ಬಂದು ಅನ್ನುವಂತಹ ಕಾರಣಕ್ಕೆ ಅವರನ್ನ ಗಲಾಟೆ ಮಾಡಿ ಕಿರಿಕ್ ಮಾಡಿದ್ದಾರೆ. ಆಗ 4 ಜನರ ತಂಡ ಏನಿದೆ ಅದು ಕಿರಿಕಾಗಿ ಮತ್ತೆ ಗಲಾಟೆ ಆಗಿದೆ. ಗಲಾಟೆ ಸಂದರ್ಭದಲ್ಲಿ ಹೆಲ್ಮೆಟ್ ಗಳಿಂದ ಒಡೆದಾಡಿಕೊಂಡಿರುವಂತಹದ್ದು ಕೂಡ ಆಗಿದೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಶಿವ, ಜಿತೇಂದ್ರ ಹಾಗೂ ಮತ್ತೊಬ್ಬ ಯುವಕನನ್ನು ಸೇರಿದಂತೆ 4ರನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೆಲಸಕ್ಕೆ ಅಂತ ಹೇಳಿ ಬರುವಂತಹ ಅವರು ಕೂಡ ಮನೆ ಕೆಲಸದವರ ನಂಬಿಕೆಯನ್ನ ಗಳಿಸಿ ಲಕ್ಷಾಂತರ ರೂಪಾಯಿ ಹಣವನ್ನ ಕಳ್ಳತನ ಮಾಡ್ಕೊಂಡು ಎಸ್ಕೇಪ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈ ರೀತಿಯಾಗಿ ಗಲಾಟೆಗಳು ಕೂಡ ಆಗ್ತಾ ಸಾರ್ವಜನಿಕರಿಗೆ ನೆಮ್ಮದಿಯನ್ನ ಕೆಡಿಸ್ತಾ ಇರುವಂತದ್ದು, ಲಾ ಅಂಡ್ ಆರ್ಡರ್ಗೆ ಕೂಡ ತೊಂದರೆಯನ್ನು ಕೊಡ್ತಾ ಇರುವಂತಹ ಇಂಥವರ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಬೇಕಾಬಿಟ್ಟಿಯಾಗಿ ಗಡಿ ಮೂಲಕವಾಗಿ ಬರುವಂತಹ ಇವರು ಸೆಕ್ಯೂರಿಟಿ ಕೆಲಸಗಳನ್ನು ಮಾಡ್ಕೊಳ್ತಾ ಪಬ್ಬು ಬಾರ್ಗಳಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಈ ರೀತಿಯಾದಂತಹ ಒಂದು ಹಲ್ಲೆಯನ್ನ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಸದ್ಯ ಸಾರ್ವಜನಿಕರನ್ನ ಕಾಡ್ತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.